ಸನ್ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಸದಸ್ಯರು ಹೇಳಿದಾಗೆ ನಾವು ಮೀಟಿಂಗನ್ನು ಮಾಡಿದ್ದೀವಿ. ಇಲ್ಲಿ ಈ ಮೈಸೂರು ಪೇಪರ್ ಬಿಲ್ಸ್ ಏನಿದೆ, ಇದು ಈಗಾಗಲೇ ಅದು ಸ್ಥಗಿತಗೊಂಡಿದ್ದರಿಂದ ಅಲ್ಲಿ ಮುಖ್ಯ ಕಾರಣ ರಾ ಮಟೀರಿಯಲ್ ನೀಲಗಿರಿ ಗಿಡ, ನೀಲಗಿರಿ ಮರ ಬೆಳೀಲಿಕ್ಕೆ ನಮ್ಮ ರಾಜ್ಯದಲ್ಲಿ ಇವತ್ತು ದಿವಸ ನಿಷೇಧ ಇದೆ. ನೀಲಗಿರಿ ಮರ ಬೆಳೀಲಿಕ್ಕೆ ನಿಷೇಧ ಇರೋದ್ರಿಂದ ಆ ಕಾರ್ಖಾನೆಗೆ ಇವತ್ತು 2 ಸಲ ನಾವು ಹಿಂದೆ ಬೇರೆಯವ್ರು ಕರೆದಿದ್ವಿ. ಹಿಂದೆ ಕರೆದ್ರು ಕೂಡ ಯಾರೂ ಕೂಡ ಅಲ್ಲಿ ಬರ್ತಾ ಇಲ್ಲ. ಮತ್ತು ಈಗ ನಾವು ಮಾನ್ಯ ಸದಸ್ಯರು ರಿಕ್ವೆಸ್ಟ್ ಮಾಡ್ಕೊಂಡು ಮೇಲೆ ನಾವು ಫಾರೆಸ್ಟ್ ಮಿನಿಸ್ಟರ್ ಒಂದು ಮೀಟಿಂಗ್ ಮಾಡಿದ್ದೀವಿ. ಮೀಟಿಂಗ್ ಮಾಡಿದಾಗ ಅವರು ಒಂದು ಸಮಿತಿಯನ್ನು ಮಾಡಿದ್ದಾರೆ, ಒಂದು ಕಮಿಟಿಯನ್ನು ಮಾಡಿದ್ದಾರೆ. ಆ ಕಮಿಟಿಯ ವರದಿ ಬರಬೇಕಾಗಿದೆ. ಆ ಕಮಿಟಿ ವರದಿ ಬಂದಾದ್ಮೇಲೆ ಅದೇನಾದರೂ ನೀಲಗಿರಿ ಬೆಳಕ್ಕೆ ಅವಕಾಶ ಸಿಕ್ಕರೆ ಆವಾಗ ಮತ್ತೆ ನಾವು ಕಾಲ್ ಫಾರ್ವರ್ಡ್ ಮಾಡಿ ಇವತ್ತು ದಿವಸ ಮತ್ತೆ ಯಾರಾದರೂ ಖಾಸಗಿಯವರು ಬಂದು ಆ ಕಾರ್ಖಾನೆ ನಡೆಸಲಿಕ್ಕೆ ಸಾಧ್ಯ ಆಗ್ತದೆ. ಎಲ್ಲಿವರೆಗೆ ನೀಲಗಿರಿ ವಿಷಯ ಇವತ್ತು ದಿವಸ ಇತ್ಯರ್ಥ ಆಗೋದಿಲ್ಲ, ಅಲ್ಲಿವರೆಗೆ ಇದು ಮಾಡಲಿಕ್ಕೆ ಬರೋದಿಲ್ಲ. ಓಕೆ, ನೀಲಗಿರಿ ಬಿಟ್ಟರೆ ಬೇರೆ ಪ್ರಾಡಕ್ಟ್ ಮಾಡೋಂಥದಕ್ಕೆ ಟೆಂಡರ್ ಕರೀಲಿ ಅಧ್ಯಕ್ಷರೇ. ಒಟ್ಟಿಗೆ ನಮ್ಮ ಯುವಕರಿಗೆ ಉದ್ಯೋಗ ಸಿಗಬೇಕು. ಭದ್ರಾವತಿಯಲ್ಲಿ 4,000 ಜನ ಕಾರ್ಮಿಕರಿದ್ರು, ಈಗ ಒಬ್ಬರು ಇಲ್ಲ. ಅದು ನೀಲಗಿರಿ ಬಿಟ್ಟು ಬೇರೆ ಪ್ರೊಡಕ್ಷನ್, ಬೇರೆ ಯಾವ್ದಾದ್ರು ಪ್ರಾಡಕ್ಟ್ ತಯಾರು ಮಾಡೋಕ್ಕೆ ಕಾರ್ಖಾನೆ ಇದು ಮಾಡಲಿ. ಈ ವಿಚಾರ ಏನು ಹೇಳಿದ್ರೆ ಈ ಬಗ್ಗೆ ಪರಿಶೀಲನೆ ಮಾಡ್ತೀವಿ ಸನ್ಮಾನ್ಯ ಅಧ್ಯಕ್ಷರೇ. ಅದರಲ್ಲಿ ಸಾಲನೂ ಭಾಳ ಇದೆ. ಅಲ್ಲಿ ಸುಮಾರು 1,500 ಕೋಟಿಗಿಂತ ಸಾಲ ಇದೆ. ಮತ್ತು ನಮ್ಮ ವಿದ್ಯುತ್ ಶಕ್ತಿ ಬಿಲ್ನು ಕೂಡ ಬಹಳ ಬಾಕಿ ಇದೆ. ಇದೆಲ್ಲವನ್ನು ಇಟ್ಕೊಂಡು ಬೇರೆ ಏನಾದರೂ ಮಾಡಲಿಕ್ಕೆ ಅಲ್ಲಿ ಸಾಧ್ಯ ಇದೆ ಅನ್ನೋದನ್ನ ಅದನ್ನು ಕೂಡ ನಾವು ಪರಿಶೀಲನೆ ಮಾಡ್ತೀವಿ ಸನ್ಮಾನ. ಓಕೆ, ಇಲ್ಲಾಂದ್ರೆ ಅದು 900 ಎಕರೆ ಸರ್ಕಾರಿ ಜಾಗ ಏನ್ ಮಾಡ್ತೀರಾ ಮತ್ತೆ MPME ಸಂಬಂಧಪಟ್ಟಿದ್ದು? ಅದನ್ನ ಆಲೋಚನೆ ಮಾಡಿ ಹೇಳುವ, ನೋಡಿ ಹೇಳ್ತಾರೆ. ಈಗ ಇಂಡಸ್ಟ್ರಿ ಮಿನಿಸ್ಟರ್ ಅವರೇ ಕೂತ್ಕೊಳ್ಳಿ. ನಥಿಂಗ್, ಜಸ್ಟ್ ನನಗೆ ಶರಣ್ ಕಂದಕೂರ್ ಅವ್ರದ್ದು 2 ಪ್ರಶ್ನೆ ಅಲ್ಲ, 1 ಸೆಕೆಂಡ್, 2 ಸಲ ಕೇಳಿದ್ರು. ಅದು ಉತ್ತರ ಅಂತಲ್ಲ, ಅವರ ಊರಲ್ಲಿ ಒಂದು ಕಾಲೇಜಲ್ಲಿ ಬಂದ್ ಮಾಡಿದೆ. ಅವರ ಆಫೀಸ್ ಕರೆಸಿ ಮಾತಾಡಿ. ಶರಣ್ ಅಲ್ಲಿ ಕೂತ್ಕೊಳ್ಳಿ. ಅಲ್ಲ ನೋಡೋ ಪ್ರಶ್ನೆ ಅಲ್ಲ, ಇಲ್ಲಿಗೆ ಬನ್ನ ಹತ್ರ ಕೂತ್ಕೊಂಬರೆ. ಭಾಳ ಸಲ ಮಾತಾಡಿದ್ದೀನಿ ಸರ್, ಮತ್ತೆ ಮಾತಾಡ್ತೀನಿ. ಓಕೆ, ಭಾಳ ಸಲ ಮಾತಾಡಿದ್ದೀನಿ, ಮತ್ತೆ ಮಾತಾಡ್ತೀನಿ. ಏನು ಯೂಸ್ ಆಗಿಲ್ಲ ಆದರೂ ಮಾತಾಡ್ತೀನಿ. ಓಕೆ, ಅಲ್ಲಲ್ಲ ಈಗಲ್ಲ, ಕೂತ್ಕೊಳ್ಳಿ. ಅದನ್ನೊಂದು ಕರೆದು ಮಾತಾಡಿ. ವೇದವ್ಯಾಸ್ ಕಾಮತ್. ಸಭಾಧ್ಯಕ್ಷರೇ, ಮಾನ್ಯ ನಗರಾಭಿವೃದ್ಧಿ ಮತ್ತು ನಗರ ಯೋಜನಾ ಸಚಿವರು ಅವರಿಗೆ ಒಂದು ಪ್ರಶ್ನೆಯನ್ನು ಕೇಳಿದೆ. ಕಳೆದ ಸಾಲಿನಲ್ಲಿ ಅತಿಯಾದ ಮಳೆಯಿಂದ ಮಂಗಳೂರು ಪಚ್ಚನಾಡಿಯ ಕಸ ವಿಲೇವಾರಿ ಘಟಕ ಕುಸಿದು ಸಾರ್ವಜನಿಕರ ಆಸ್ತಿಪಾಸ್ತಿಗೆ ಹಾನಿಯಾಗಿರುವ ಬಗ್ಗೆ, ಅದರಲ್ಲಿ ಕೂಡ ನಿವೇಶನವನ್ನು ನೀಡುವಂಥ ದೃಷ್ಟಿಯಲ್ಲಿ ಏನು ಕ್ರಮ ಕೈಗೊಂಡಿದ್ದಾರೆ ಅಂತ ಹೇಳುವಂಥದ್ದು ಮತ್ತು ಕೃಷಿ ಭೂಮಿ ಕಳೆಗೊಂಡವರಿಗೆ ಪರಿಹಾರ ನೀಡುವ ದೃಷ್ಟಿಯಲ್ಲಿ ನಾನು ಪ್ರಶ್ನೆಯನ್ನು ಕೇಳಿದೆ. ಪ್ರಶ್ನೆ ಸಂಖ್ಯೆ 2015 ಪ್ರಶ್ನೆಯನ್ನು ಕೇಳಿದೆ. ಸಚಿವರು ಉತ್ತರವನ್ನು ಕೊಟ್ಟಿದ್ದಾರೆ ಅಧ್ಯಕ್ಷರೇ. ಸಭಾಧ್ಯಕ್ಷ, ಈಗ ಉತ್ತರವನ್ನು ಒದಗಿಸಲಾಗಿದೆ ಅಂತ ಹೇಳ ಅಥವಾ ಡೈರೆಕ್ಟ್ ಆನ್ಸರ್ ಹೋಗ್ಬಿಡ್ಲಾ ಅಧ್ಯಕ್ಷ? ಅಲ್ಲ, ಕ್ಲಾರಿಫಿಕೇಶನ್ ಇದೆ. ಕ್ಲಾರಿಫಿಕೇಶನ್ ಇದೆ. ಉತ್ತರ ನೀವು ಕೊಟ್ಟಿದ್ದೀರಿ. ಆ ಉತ್ತರದ ಬಗ್ಗೆ ಒದಗಿಸಲ್ಲ ಎಲ್ಲ ನೀನೇ ಹೇಳ್ಬಿಟ್ಟಲ್ಲ, ಇನ್ನೇನ್ ಮತ್ತೆ ಅಲ್ಲ ಸುಲಭ ಆಗ್ಲಿ ಅಂತ ನಿಮ್ಗೆ. ಅಲ್ಲ, ಯಾವ್ದು ಬೇಕಾದೇನೆ ಇಲ್ಲ, ಅದೆಲ್ಲ ಬಿಟ್ಟೆಲ್ಲ ಇದೆ. ಕರೆಕ್ಟ್ ಆಗಿ ಕೊಡ್ತಾನೆ ಅಂತ ಅರ್ಥ. ಅದೇ ಸಭಾಧ್ಯಕ್ಷರೇ, ಪ್ರಶ್ನೆ ಯಾಕೆ ಅವರು ಕೇಳಿದಂತ ಕೊಟ್ಟ ಉತ್ತರದಲ್ಲಿ ಸ್ವಲ್ಪ ಉಪ ಪ್ರಶ್ನೆಗಳಿದೆ. ಅದನ್ನ ಉಪ ಪ್ರಶ್ನೆಯನ್ನು ಕೇಳಲಿಕ್ಕೆ ಬಯಸ್ತೇನೆ. ಅವರು ಹಾನಿ ಉಂಟಾಗಿರೋ ಬಗ್ಗೆ ಸರ್ಕಾರಕ್ಕೆ ಗಮನಕ್ಕೆ ಬಂದಿದ್ದು ಅಂತ ಹೇಳುವಂಥದ್ದು ಅವರಿಗೆ ಸರ್ಕಾರಕ್ಕೆ ಬಂದಿದೆ. ಅದಕ್ಕೆ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ, ಅರಣ್ಯ ಇಲಾಖೆ ಮತ್ತು ಲೋಕೋಪಯೋಗಿ ಇಲಾಖೆ ಮುಖಾಂತರ ಸರಿಸುಮಾರು 14 ಕೋಟಿಯಷ್ಟು ಪರಿಹಾರವನ್ನು ಕೊಡಲಾಗಿದೆ ಅಂತ ಹೇಳಿದ್ದಾರೆ. ಆದರೆ ಅದರಲ್ಲಿ ಒಂದು ಮಾತನ್ನು ಅವರು ಹೇಳಿದ್ದಾರೆ, ಸದರಿ ನಿರಾಶ್ರಿತರಿಗೆ ನಿವೇಶನವನ್ನು ನೀಡಿರುವುದಿಲ್ಲ. ಆ 27 ಕುಟುಂಬಗಳು ತಾತ್ಕಾಲಿಕವಾಗಿ ಕರ್ನಾಟಕ ಗೃಹ ಮಂಡಳಿಯ ಇವರು ಕುಡುಪು ಬಡಾವಣೆಯಲ್ಲಿರುವ ಖಾಲಿ ಜಾಗದಲ್ಲಿ ವಸತಿಯನ್ನು ಅವರಿಗೆ ಕಲ್ಪಿಸಿಕೊಡಲಾಗಿದೆ. ಮುಂದಿನ ಆರ್ಡರ್ ಬರುವ ತನಕ ಅವರಿಗೆ ಅಲ್ಲಿ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ ಅಂತೇಳಿ. ಮುಂದಿನ ಅವಧಿ ಅಂತ ಹೇಳಿದ್ರೆ ಇನ್ನು ಯಾವ ತನಕ ಅಂತೇಳಿ ಗೊತ್ತಿಲ್ಲ. ಇವರ ಜಾಗದಲ್ಲಿ ಇಷ್ಟೆಲ್ಲ ಗೊಂದಲಗಳಾದ ನಂತರ ಅವರಿಗೆ ಸರ್ಕಾರದ ವ್ಯವಸ್ಥೆಯಲ್ಲಿ 3-3.5 ವರ್ಷದಿಂದ ಅವರು ವಸತಿ ಗೃಹ ಮಂಡಳಿಯ ಮನೆಯಲ್ಲಿ ಅವರು ತಾತ್ಕಾಲಿಕವಾಗಿ ಬದುಕನ್ನು ನಡೆಸ್ತಾ ಇದ್ದಾರೆ. ಹಾಗಿರುವಾಗ ಹಾಗೇನೆ ಮುಂದುವರೆದು ಇನ್ನು ಎಷ್ಟು ವರ್ಷ ನಡೆಸ್ಕೊಳ್ಬೇಕು ಅಂತ ಹೇಳೋದು ಒಂದು ಪ್ರಶ್ನೆ. ಎರಡನೇದು, ಇದಕ್ಕೆ ಭೂಸ್ವಾಧೀನದ ಪ್ರಕ್ರಿಯೆ ಮಾಡಬೇಕು ಅಂತೇಳಿ ಸರಿಸುಮಾರು 45 ಕೋಟಿ ಆಗುತ್ತೆ ಅಂತ ಅವತ್ತು ಅಂದಾಜು ವೆಚ್ಚ ಮಾಡಿಕೊಂಡು ಅದನ್ನು ಪರ್ಮನೆಂಟ್ ಆಗಿ ಸೊಲ್ಯೂಷನ್ ಮಾಡಬೇಕು ಅಂತೇಳಿ ಸರ್ಕಾರ ಚಿಂತನೆ ಮಾಡಿದೆ. ಹಣದ ಲಭ್ಯತೆ ಇಲ್ಲ ಅಂತೇಳಿ ಅದನ್ನು ಮಾಡಲಿಕ್ಕಾಗಲ್ಲ ಅಂತ ಹೇಳೋದು ಉತ್ತರದಲ್ಲಿ ಬರೆದಿದ್ದಾರೆ. ಅದಕ್ಕಾಗಿ ಈ ಪ್ರಶ್ನೆಯನ್ನು ನಾನು ಕೂಡ ಆಗಿದ್ದೆ, ಡಾಕ್ಟರ್ ಭರತ್ ಶೆಟ್ಟಿ ಅವರು ಕೂಡ ಹಾಕಿದ್ರು. ಈ ಕ್ಷೇತ್ರದಿಂದ ಅಲ್ಲಿ ಸರಿಸುಮಾರು 10 ಲಕ್ಷ ಟನ್ ಲೆಗೆಸಿ ವೇಸ್ಟ್ ಇದೆ.
ಅದು ಜಾರಿಕೊಂಡು ನನ್ನ ಕ್ಷೇತ್ರಕ್ಕೆ ಬರುವಂತದಷ್ಟದಲ್ಲಿ ಆಗಿದೆ. ಹಾಗಾಗಿ ಅದರ ಬಗ್ಗೆ ಸ್ವಲ್ಪ ಡಾಕ್ಟರ್ ಭರತ್ ಶೆಟ್ಟಿ ಅವರು ಕೂಡ ಸ್ವಲ್ಪ ಗಮನಕ್ಕೆ ತರ್ತಾರೆ ಸರ್ ಅಧ್ಯಕ್ಷ. ಅಧ್ಯಕ್ಷ ಸಭಾಧ್ಯಕ್ಷ, ಇದರಲ್ಲಿ ನಮ್ಮ ಕೋರಿಕೆ ಏನಂತ ಹೇಳಿದ್ರೆ ಸ್ವಲ್ಪ ಮನೆಗಳೆಲ್ಲ ಹೋಗಿದೆ. ಇದರಲ್ಲಿ ಮನೆಗಳನ್ನು ಅವರೆಲ್ಲ ಶಿಫ್ಟ್ ಮಾಡಿ KDB ಹೌಸಿಂಗ್ ಕಾಲೋನಿಯಲ್ಲಿ ಇಟ್ಟಿದ್ದಾರೆ. ಈಗ ಅವರಿಗೆ ಏನು ಅವರ ಜಾಗವನ್ನ ನಾವು ಎಕ್ವೈರ್ ಮಾಡೋದಾದ್ರೆ ಅದೆಲ್ಲ ಕನ್ವರ್ಟೆಡ್ ಲ್ಯಾಂಡ್, ಮನೆಯನ್ನು ಕಟ್ಟಿದ್ದಾರೆ. ಕನ್ವರ್ಟೆಡ್ ಲ್ಯಾಂಡ್ಗೆ ನೀವು ಎಷ್ಟು ದುಡ್ಡನ್ನ ಹಣವನ್ನು ಕೊಡಬೇಕು ಆ ರೀತಿ ಅವರಿಗೆ ಕೊಟ್ರೆ ಒಂದು ಅವರಿಗೆ ಸಮಸ್ಯೆ ಪರಿಹಾರ ಆಗ್ತದೆ. ಒಂದು ಸರ್, ಎರಡನೇದು ಆ ಪಚ್ಚನಾಡಿಯಲ್ಲಿ ಹಿಂದೇನು ಪ್ರಾಬ್ಲಮ್ ಆಗಿದೆ, ಭೂಕುಸಿತ ಎಲ್ಲ ಆಗಿದೆ, ಅದ್ರ ಬಗ್ಗೆ ಈಗ ಅಲ್ಲಿ ನಮ್ಮ ವೇಸ್ಟ್ ಡಿಸ್ಪೋಸಲ್ ಮತ್ತು ವೇಸ್ಟ್ ಸೆಗ್ರಿಗೇಷನ್ ಮೆಥಡ್ ಬಗ್ಗೆ ನೀವೆಲ್ಲಾ ಕಡೆ ಇಲ್ಲದಿದ್ರೆ ಈಗ ಬೆಂಗಳೂರಲ್ಲಿ ಈಗ ಜಾಗ ಇಲ್ಲ ಸರ್ ಕಸ ಹಾಕ್ಲಿಕ್ಕೆ. ಅದೇ ರೀತಿ ಸಮಸ್ಯೆ ನಮಗೆ ಮುಂದೆ ಬರ್ತದೆ ಮಂಗಳೂರಲ್ಲಿ. ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು. ಇಮಿಡಿಯೇಟ್ ಆಗಿ ಕಸ ವಿಲೇವಾರಿ ಮತ್ತು ವೇಸ್ಟ್ ಸೆಗ್ರಿಗೇಷನ್ ಅನ್ನ ಮಾಡಲಿಕ್ಕೆ ಈಗ ಎಫರ್ಟ್ಸ್ ಆಗ್ತಾ ಇದೆ, ಮತ್ತೆ ಸಾಕಾಗ್ತಾ ಇಲ್ಲ ಅದು. ಅದನ್ನ ಎಂಡ್ ಪ್ರಾಡಕ್ಟ್ ವೇಸ್ಟ್ ಅನ್ನ ನಾವು ಏನ್ ಮಾಡುದು ಅಂತ ಹೇಳುದು, ಎಷ್ಟು ಟನ್ ಅಲ್ಲಿ ಬರ್ತಾ ಇದೆ ಅಷ್ಟು ಟನ್ ನಮಗೆ ಅಲ್ಲಿ ಯೂಸ್ ಆಗ್ತಾ ಇಲ್ಲ. ಯೂಸ್ ಆಗ್ತಾ ಇಲ್ಲ ಅಂದ್ರೆ ಲ್ಯಾಂಡ್ ಫಿಲ್ಲಿಗೆ ಹೋಗ್ತಾ ಇದೆ. ಪುನಃ ಲ್ಯಾಂಡ್ ಫಿಲ್ಲಿಗೆ ಹೋಗಿ ಪ್ರಯೋಜನ ಇಲ್ಲ ಸಭಾಧ್ಯಕ್ಷರೇ. ಅದನ್ನ ನೀವು ಡ್ರೈ ವೇಸ್ಟ್ ಅನ್ನ ಬೇರೆ ಕಡೆ ತಗೊಂಡೋಗ್ಲಿಕ್ಕೆ ಮತ್ತು ವೇಸ್ಟೇಜ್ ಅನ್ನ ಕಾಂಪೋಸ್ಟ್ ಬೇರೆ ಮಾಡ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡಿದ್ರೆ ಮಾತ್ರ ಅಲ್ಲಿ ರಿಲೀಫ್ ಸಿಗ್ತದೆ. ಅಷ್ಟೊಂದು ಗಮನ ಹರಿಸಬೇಕು. ಸುರೇಶ್ ಅಣ್ಣ ಒಂದೇ ನಿಮಿಷ ಒಂದು ಇಂಪಾರ್ಟೆಂಟ್. ಸುರೇಶ್ ಅಣ್ಣ, ಆಕ್ಚುಲಿ ಈ ಸಕಲೇಶ್ಪುರದಲ್ಲಿ ಏನಾಗಿದೆ, ಕಸನ ಒಂದು ಕ್ರೀಡಾಂಗಣ ಇದೆ, ಸಕಲೇಶ್ಪುರ ಸುಭಾಷ್ ಮೈದಾನ ಅಂತಕ್ಕಂಥ ಒಂದು ಕ್ರೀಡಾಂಗಣ. ಆ ಕ್ರೀಡಾಂಗಣದ ಮಧ್ಯದಲ್ಲಿ 8-10 ವರ್ಷಗಳಿಂದ ಕಸನ ಸ್ಟಾಕ್ ಮಾಡಿ ಆ ಇಡೀ ಮಳೆಯಲ್ಲಿ ನೆಂದು ಅಕ್ಕಪಕ್ಕದ ಇರ್ತಕ್ಕಂಥ ಅಂಗಡಿಗಳು ಬರ್ತಕ್ಕಂಥ ಮಕ್ಕಳಿಗೆಲ್ಲ ಕಾಯಿಲೆ ಬರ್ತಕ್ಕಂಥ ವ್ಯವಸ್ಥೆ ಆಗಿದೆ. ನಾವು ಹಲವಾರು ವರ್ಷಗಳಿಂದ ಅದನ್ನ ಟೆಂಡರ್ ಆಗುತ್ತೆ ಅಂತ ಹೇಳ್ತಾರೆ, ಮತ್ತೆ ಟೆಂಡರ್ ಆಗಲ್ಲ. ಅದೇನೋ ಕಸನ ವಿಲೇವಾರಿ ಮಾಡಲಿಕ್ಕೆ ಈ ನಿಟ್ಟಿನಲ್ಲಿ ದಯವಿಟ್ಟು ಅದನ್ನ ಕಸನ ಅಲ್ಲಿಂದ ಶಿಫ್ಟ್ ಮಾಡಿ ಅದನ್ನ ಆದಷ್ಟು ಬೇಗ ವಿಲೇವಾರಿ ಮಾಡಿಕೊಡ್ಬೇಕು. ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಡಬೇಕು, ಆದಷ್ಟು ಬೇಗ ಟೆಂಡರ್ ಮಾಡಿ ಆ ಕಸನ ಬೇರೆ ಕಡೆ ಶಿಫ್ಟ್ ಮಾಡಿದ್ರೆ ನಿಜವಾಗ್ಲೂ ಸಕಲೇಶ್ಪುರ ಜನಕ್ಕೆ ಎಲ್ಲ ಕಡೆ ಕಸ ಎಲ್ಲ ಕಡೆ ಇದೆ. ಈಗ ಮಾತಾಡ್ತಾರೆ ಸಭಾಧ್ಯಕ್ಷರೇ, ಅಲ್ಲಿ ನಗರದ ಕಸವನ್ನು ಗ್ರಾಮೀಣ ಪ್ರದೇಶದಲ್ಲಿ ಆಗ್ತಿದ್ದಾರೆ. ನಮ್ಮಲ್ಲಿ ಸುಳ್ಯದಲ್ಲಿ ಅಲ್ಲಿಯ ಕೂಡ ಹೀಗೆ ಡಂಪ್ ಮಾಡಿ ವೇಸ್ಟ್ ಆಗಿ ನೀರು ಹರಿದು ಬಂದು ಆ ನೀರೆಲ್ಲ ಮಳೆಗಾಲದಲ್ಲಿ ಪರಿಸರಕ್ಕೆ ಬಂದು ಹಾಳಾಗ್ತಿದೆ, ರೋಗ ಬರ್ತದೆ. ಅದಕ್ಕೋಸ್ಕರ ಆ ಕಸವನ್ನು ನಮ್ಮ ಸುಳ್ಯದ ಕಸವನ್ನು ಕೂಡ ಡಂಪ್ ಮಾಡಬೇಕು. ಮತ್ತೊಂದು ವಿಷಯ, ಅಲ್ಲಿ ನಮ್ಮ ಈಗ ಮೊದಲು ನಮ್ಮ ಕೋಟ ಶ್ರೀನಿವಾಸ ಪೂಜಾರಿ ಇರುವಾಗ ಗ್ರಾಮ ಪಂಚಾಯತ್ ಸದಸ್ಯರ ಗೌರವಧನವನ್ನು ಜಾಸ್ತಿ ಮಾಡಿಸಿದ್ದಾರೆ. ನಗರ ಮತ್ತು ಪಟ್ಟಣ ಪಂಚಾಯತ್ನ ಎಲ್ಲ ಸದಸ್ಯರ ಗೌರವಧನವನ್ನು ಜಾಸ್ತಿ ಮಾಡಬೇಕಂತ ವಿನಂತಿ ಮಾಡಿಕೊಳ್ತೀವಿ. ಈಗ ಮಂತ್ರಿ ಅವರೇ, ಒಂದು ವೇಳೆ ಅದು ಸಬ್ಜೆಕ್ಟ್ ಮೇನ್ ಆಗಿ ಒಂದು, ಈಗ ನಮ್ಮ ಸುಳ್ಯದ ಮೇಲೆ ಹೇಳಿದಾಗೆ ನಗರದಲ್ಲಿ ಜಾಗ ಇಲ್ಲ ಅಂತ ಹೇಳಿ ಗ್ರಾಮೀಣ ಮಟ್ಟದಲ್ಲಿ ನಗರಸಭೆಯವರು ತೆಗುವಂಥದ್ದು, ಗ್ರಾಮೀಣ ಮಟ್ಟದಲ್ಲಿ ಜಾಗ ನೋಟ್ ಮಾಡಿ ಪಂಚಾಯತ್ ಅನ್ನು ಲೆಕ್ಕಕ್ಕೆ ತಗೊಳ್ಳದೆ ಏಕಾಏಕಿ ಅವರಲ್ಲಿ ನಮ್ಮ ಲ್ಯಾಂಡ್ ಅಂತ ಹೋಗಿ ಇಡೀ ಊರಿಡೀ ಗಲೀಜು ಮಾಡಿಕೊಂಡು ಪಂಚಾಯತ್ನ ಲೆಕ್ಕಕ್ಕೆ ತಗೋ ಊರವರಿಗೆ ತೊಂದರೆ ಕೊಟ್ಟು ಅಲ್ಲಿ ಈ ಪ್ರಾಬ್ಲಮ್ ಮಾಡ್ತಾರೆ. ಅಟ್ಲೀಸ್ಟ್ ನಗರದವರು ಬೇರೆ ಗ್ರಾಮೀಣವನ್ನು ಮಾಡಿದಾಗ 2-3 ಗ್ರಾಮದವರು ಸೇರಿಸಿಕೊಂಡು ಅಲ್ಲೇ ಕಸಕೊಂಡು ನಾವು ತೆಗಿತೇವೆ, ಇಲ್ಲಿ ಈ ಒಂದು ಸಿಸ್ಟಮ್ ಜನ ಕೂಡ ಸಹಕಾರ ಕೊಡ್ತಾರೆ. ಇದು ಸ್ವಲ್ಪ ನೋಡಿಕೊಳ್ಳಿ. ನನ್ನ ಕಲ್ಲಿ ಕೂಡ ಸಚಿವದಲ್ಲಿ ಸೇಮ್ ಪ್ರಾಬ್ಲಮ್ ಇದೆ.